ಫ್ರೆಂಡ್ಸ್ EPF ಅವರು ನಮಗೆ ಒಂದು ಒಳ್ಳೆಯ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇವಾಗ ನೀವೇನಾದ್ರೂ ಒಂದು ಕಂಪನಿಯಲ್ಲಿ ಲೆಸ್ ದ್ಯಾನ್ 1 ಮಂತ್ 2 ಮಂತ್ ಕೆಲಸ ಮಾಡಿ ಏನಾದ್ರು ಬಿಟ್ಬಿಟ್ಟಿದ್ರೆ ಆ ಕಂಪನಿ ನಿಮ್ಗೆ ಕಾಂಟ್ರಿಬ್ಯೂಷನ್ ಏನಾದ್ರು ಹಾಕಿದ್ರೆ ನೀವು ಆ ಕಂಪನಿನ ಡಿಲಿಂಕ್ ಮಾಡಕ್ಕೆ ಆಪ್ಷನ್ ಇರ್ತಾ ಇರ್ಲಿಲ್ಲ. ಬಟ್ ಇವಾಗ ನಮ್ಗೊಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಕಾಂಟ್ರಿಬ್ಯೂಷನ್ ಇದ್ರೂ ಕೂಡ ನೀವು ಆ ಕಂಪನಿನ ಡಿಲಿಂಕ್ ಮಾಡಬಹುದು. ಇದು ಜಾಸ್ತಿ ಜನರಿಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಈ ತರ 1 ಮಂತ್ 10 ಡೇಸ್ 20 ಡೇಸ್ ವರ್ಕ್ ಮಾಡಿದ್ದು ಕೆಲವು ಕಂಪನಿಗಳು ಕಾಂಟ್ರಿಬ್ಯೂಷನ್ ಆಗ್ತಾ ಇತ್ತು, ಅದನ್ನ ನಾವು ಡಿಲಿಂಕ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಇವಾಗ UN ಪೋರ್ಟಲ್ ನ ಸರ್ವಿಸ್ ಹಿಸ್ಟರಿಯಲ್ಲಿ ಹೋದ್ರೆ ನಮ್ಮ ಫಸ್ಟ್ ಕಂಪನಿ ಬಿಟ್ಟು ಬೇರೆ ಎಲ್ಲಾ ಕಂಪನಿಗಳಿಗೂ ಡಿಲಿಂಕ್ ಮಾಡೋ ಆಪ್ಷನ್ ನ ನಮಗೆ ಎನೇಬಲ್ ಮಾಡಿದ್ದಾರೆ. ಮುಂಚೆ ನಾವು ಡಿಲಿಂಕ್ ಅಪ್ಲೈ ಮಾಡ್ತಾ ಇದ್ರೆ ಅದು PF ಆಫೀಸ್ ಗೆ ಹೋಗ್ತಾ ಇತ್ತು, ಮತ್ತೆ ನಮ್ಮ ಎಂಪ್ಲಾಯರ್ ಅಥವಾ HR ಗೆ ಹೋಗ್ತಾ ಇತ್ತು. ಇನ್ ಮುಂದೆ ನೀವು ಡಿಲಿಂಕ್ ಅಪ್ಲೈ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ನಿಮ್ಮ ಕಂಪನಿಯ HR ಗೆ ಹೋಗುತ್ತೆ. ನಿಮ್ಮ ಕಂಪನಿ HR ಅದು ರಿವ್ಯೂ ಮಾಡಿ ಕಾಂಟ್ರಿಬ್ಯೂಷನ್ ಇದ್ರೂನು ಅವ್ರೇನಾದ್ರೂ ಡಿಲಿಂಕ್ ಆಪ್ಷನ್ ಗೆ ಅಪ್ರೂವ್ ಕೊಟ್ರೆ ನಿಮ್ಮ UN ಪೋರ್ಟಲ್ ಇಂದ ಆ ಕಂಪನಿ ರಿಮೂವ್ ಆಗೋದು. ಕೆಲವು HR ಗಳು ನೀವೇನಾದ್ರೂ ಅವ್ರನ್ನ ಮಾತಾಡಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಬಿಟ್ಟು ಅಥವಾ ಅವ್ರು ಕಾಂಟ್ರಿಬ್ಯೂಷನ್ ಮಾಡಿರೋ ಅಮೌಂಟ್ ನೀವು ಮತ್ತೆ ವಾಪಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಾಂಪ್ರಮೈಸ್ ಮಾಡಿ ನೀವು ಡಿಲಿಂಕ್ ಮಾಡಿಸ್ಕೊಂಡ್ರೆ ಆ ಕಂಪನಿ ನಿಮ್ಮ UN ಪೋರ್ಟಲ್ ನಿಂದ ಅದು ರಿಮೂವ್ ಆಗಿಬಿಡುತ್ತೆ. ಯಾವ್ದಾದ್ರು ಕಂಪನಿಯಲ್ಲಿ ಕಾಂಟ್ರಿಬ್ಯೂಷನ್ ಇದ್ರೂ ನೀವು ಡಿಲಿಂಕ್ ಮಾಡ್ಕೋಬೇಕಂದ್ರೆ ಇವಾಗ ನೀವು ಮಾಡ್ಕೋಬಹುದು. ಅಲ್ಲಿ ಡಿಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಬಹುದು ಕಾಂಟ್ರಿಬ್ಯೂಷನ್ ಅಪ್ಲೋಡೆಡ್ ಬೈ ಎಂಪ್ಲಾಯರ್. ಸೊ ಡಿಲಿಂಕಿಂಗ್ ಫಾರ್ ಮೆಂಬರ್ ID ವಿಲ್ ಬಿ ಪ್ರೋಸೆಸ್ ಥ್ರೂ ಎಂಪ್ಲಾಯರ್ ಆರ್ ಫೀಲ್ಡ್ ಆಫೀಸರ್ ಅಂತಿದೆ. ಅಂದ್ರೆ ಈ PF ಅಕೌಂಟ್ ಅಲ್ಲಿ ಕಂಪನಿಯವರು ಕಾಂಟ್ರಿಬ್ಯೂಷನ್ ಅಥವಾ PF ಅಮೌಂಟ್ ನ ಹಾಕಿದ್ದಾರೆ. ಸೊ ಅವರಿಂದಲೇ ಈ ಡಿಲಿಂಕ್ ನ ನಾವು ಮಾಡಲಾಗುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಇದೆ. ಒನ್ಸ್ ದ ರಿಕ್ವೆಸ್ಟ್ ಇಸ್ ಅಪ್ರೂವ್ಡ್ ಅಂಡ್ ದ ಮೆಂಬರ್ ID is delinked, all available funds shall be forfeited and the member ID cannot be linked again ಅಂತಿದೆ. ಅಂದ್ರೆ ನೀವು ಇವಾಗ ಡಿಲಿಂಕ್ ರಿಕ್ವೆಸ್ಟ್ ಕೊಟ್ರೆ ಇದು HR ಗೆ ಹೋಗುತ್ತೆ. ನಿಮ್ಮ HR ಅದನ್ನು ವೆರಿಫೈ ಮಾಡಿ ಅವ್ರು ಏನಾದ್ರು ಅಪ್ರೂವ್ ಕೊಟ್ರೆ ಈ ಮೆಂಬರ್ ID ಡಿಲೀಟ್ ಆಗೋಗ್ಬಿಡುತ್ತೆ. ಇದರಲ್ಲಿರುವ ಅಮೌಂಟ್ ಇರುತ್ತಲ್ಲ PF ಅಮೌಂಟ್ ಝೀರೋ ಆಗೋಗ್ಬಿಡುತ್ತೆ. ಇದು ನಿಮ್ಮ ಹೊಸ PF ಅಮೌಂಟ್ ಕೂಡ ಟ್ರಾನ್ಸ್ಫರ್ ಆಗಲ್ಲ, ಎಲ್ಲಾನು ಝೀರೋ ಆಗೋಗ್ಬಿಡುತ್ತೆ. ಮತ್ತು ಒಂದ್ಸಲ ನೀವು ಏನಾದ್ರು ಇದನ್ನು ಡಿಲಿಂಕ್ ಮಾಡಿದ್ರೆ ಮತ್ತೆ ಅದನ್ನು ನೀವು ಲಿಂಕ್ ಮಾಡಕ್ಕೆ ಆಗಲ್ಲ ಆಯ್ತಾ. ಇದನ್ನು ನೀವು ಒಂದ್ಸಲ ನೋಡ್ಕೊಂಡು ಯಾವ್ದನ್ನು ನೀವು ಡಿಲಿಂಕ್ ಮಾಡ್ತಾ ಇದ್ರ ಅಂತ ಚೆಕ್ ಮಾಡ್ಕೊಂಡು ಡಿಲಿಂಕ್ ಮಾಡಿ. ನೀವು ಡಿಲಿಂಕ್ ಮಾಡಕ್ಕೆ ಅಲ್ಲಿ ರೀಸನ್ ಫಾರ್ ಡಿಲಿಂಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ 2 ಆಪ್ಷನ್ ಬರುತ್ತೆ. ಫಸ್ಟ್ ಒನ್, ನಾನು ಈ ಕಂಪನಿಯಲ್ಲಿ ವರ್ಕ್ ಮಾಡಿಲ್ಲ ಬಟ್ ಆದ್ರೂ ರಾಂಗ್ ಆಗಿ ನಮ್ಮ UN ನಂಬರ್ ಕ್ರಿಯೇಟ್ ಮಾಡಿದಾರೆ ಅಂತ. ಎರಡನೇದು, ನಾನು ಈ ಕಂಪನಿಗೆ ಇಂಟರ್ವ್ಯೂ ಕೊಟ್ಟಿದ್ದೆ ಮತ್ತು ಸೆಲೆಕ್ಟ್ ಆಗಿದ್ದೆ. ಕಂಪನಿಯವರು ಆಫರ್ ಲೆಟರ್ ಕೊಟ್ಟಿದ್ರು ಬಟ್ ನಾನು ಆಫರ್ ಲೆಟರ್ ತಗೊಂಡಿಲ್ಲ ಮತ್ತು ಜಾಯಿನ್ ಕೂಡ ಆಗಿಲ್ಲ. ಆದ್ರೂ ಕಂಪನಿಯವರು ನನಗೆ ಈ UN ನಂಬರ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಎರಡರಲ್ಲಿ ಯಾವ ರೀಸನ್ ನಿಮಗೆ ಮ್ಯಾಚ್ ಆಗುತ್ತೋ ಆ ರೀಸನ್ ಅಲ್ಲಿ ಸೆಲೆಕ್ಟ್ ಮಾಡಿ ಮತ್ತು ಅಲ್ಲಿರುವ 2 ಬಾಕ್ಸಸ್ ನ ನೀವು ಸೆಲೆಕ್ಟ್ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನಲ್ಲಿ ಎಂಟರ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಡಿಲಿಂಕ್ ರಿಕ್ವೆಸ್ಟ್ ಸಬ್ಮಿಟ್ ಆಗುತ್ತೆ. ಅದು ನಿಮ್ಮ HR ಗೆ ಡೈರೆಕ್ಟ್ ಆಗಿ ಹೋಗುತ್ತೆ. ಅವರು ವೆರಿಫೈ ಮಾಡಿ ಅಪ್ರೂವ್ ಮಾಡ್ತಾರೆ. ಇದರಲ್ಲೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಒಂದ್ಸಲ ನೀವೇನಾದ್ರೂ ಡಿಲಿಂಕ್ ಮಾಡ್ಕೊಂಡ್ರೆ ಅದನ್ನು ಮತ್ತೆ ನೀವು ಲಿಂಕ್ ಮಾಡಕ್ಕೆ ಆಪ್ಷನ್ ಇರೋದೇ ಇಲ್ಲ. ಇದ್ರ ಬಗ್ಗೆ ನೀವು ಹುಷಾರಾಗಿ ಮಾಡಬೇಕು. ಎಷ್ಟೊಂದು ಜನರಿಗೆ ಇದರಿಂದ ಜಾಸ್ತಿ ಅನುಕೂಲ ಆಗುತ್ತೆ. ಈ ಮಾಹಿತಿನ ನಿಮ್ಮ ಫ್ರೆಂಡ್ಸ್ ಅವ್ರಿಗೂ ಶೇರ್ ಮಾಡಿ. ಇದೇ ತರ ಮಾಹಿತಿಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. Bye.